ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ಕೆಯಾಗಿ ಪ್ರಧಾನಮಂತ್ರಿಗಳ ರ್ಯಾಲಿಯ ಪಥಸಂಚಲನದಲ್ಲಿ ಕೂಡ ಭಾಗವಹಿಸಿರುವುದು ನಮಗೆ ಹೆಮ್ಮೆಯ ಸಂಗತಿ. ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಮ್ಯಾಂಡೋಲಿನ್ ವಾದನ ಹಾಗೂ ಪಾಶ್ಚಿಮಾತ್ಯ ಸಂಗೀತವನ್ನು ಕೂಡ ಕಲಿತಿರುವ ಈಕೆ ಬೆಂಗಳೂರಿನಾದ್ಯಂತ ಸುಮಾರು 22ಕ್ಕೂ ಹೆಚ್ಚು ಪ್ರತಿಷ್ಠಿತ ವೇದಿಕೆಗಳಲ್ಲಿ ದಾಸರ ಪದಗಳು, ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ ಹೀಗೆ ಹಲವಾರು ಕಚೇರಿಗಳನ್ನು ನೀಡಿರುತ್ತಾಳೆ. ದಾಸ ಸಾಹಿತ್ಯ ಕ್ಷೇತ್ರದಲ್ಲಿ ಇವಳು ಮಾಡಿರುವ ಸೇವೆಯನ್ನು ಗಮನಿಸಿ ಪ್ರತಿಷ್ಠಿತ ದಾಸವಾಣಿ ಕರ್ನಾಟಕ ಸಂಸ್ಥೆ ಕೊಡಮಾಡುವ ಹರಿದಾಸ ಪ್ರತಿಭಾ ಕಾರಂಜಿ ಪ್ರಶಸ್ತಿಗೂ ಕೂಡ ಈಕೆ ಭಾಜನರಾಗಿದ್ದಾರೆ. ಅನ್ವಿತಾ ಸಾವಿತ್ರಿ ಭಟ್ ಮತ್ತೋರ್ವ ಹವ್ಯಕ ಪಲ್ಲವ. ಮುಂದಿನ ಪ್ರತಿಭೆ ವಿಮುದಾ ಟಿಎಂ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ, ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಮತ್ತು ರಾಜ್ಯ ಮಟ್ಟದಲ್ಲಿ ಸತತವಾಗಿ 2 ಬಾರಿ ಪ್ರಥಮ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ 36 ದೇಶಗಳ ಸುಮಾರು 6,000 ಸ್ಪರ್ಧಿಗಳು ಭಾಗವಹಿಸಿದ್ದು ಆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಈಕೆ ನಮ್ಮ ಮತ್ತೊಬ್ಬ ಹವ್ಯಕ ಪಲ್ಲವ. ಮುಂದಿನ ಪ್ರತಿಭೆ ನಿಹಾರಿಕಾ ಪಿಡಿ. ಪುನೀತ್ ಉಗುರು ಹಾಗೂ ದಿವ್ಯಾ ಇವರ ಪುತ್ರಿಯಾದ ಶಿರಸಿಯ ನಿವಾಸಿಗಳಾದ ನಿಹಾರಿಕಾ ಪಿಡಿ ಇವಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದ SOF ಒಲಿಂಪಿಯಾಡ್, ಮ್ಯಾಥ್ಸ್ ಒಲಿಂಪಿಯಾಡ್ ನಲ್ಲಿ 40ಕ್ಕೆ 40 ಅಂಕಗಳನ್ನು ಪಡೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲ ಸ್ಥಾನ, ಚಿನ್ನದ ಪದಕ ಹಾಗೂ ನಗದು ಬಹುಮಾನವನ್ನು ಪಡೆಯುತ್ತಾರೆ. 7 ವರ್ಷದ ಪುಟ್ಟ ಬಾಲಕಿ. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ SOF ಒಲಿಂಪಿಯಾಡ್ ಕಂಪ್ಯೂಟರ್ ಪರೀಕ್ಷೆಯಲ್ಲಿ 40ಕ್ಕೆ 39 ಅಂಕಗಳನ್ನು ಪಡೆಯುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 3ನೇ ಸ್ಥಾನ, ಕಂಚಿನ ಪದಕ ಹಾಗೂ ನಗದು ಬಹುಮಾನಗಳನ್ನು ಪಡೆದಿರುತ್ತಾರೆ. ಹೀಗೆ ನಮ್ಮ ಮತ್ತೋರ್ವ ಹವ್ಯಕ ಪಲ್ಲವ ಪುಟ್ಟ ಪ್ರತಿಭೆ. ಮುಂದಿನ ಪ್ರತಿಭೆ ಅಶ್ವಿನಿ ಗಜಾನನ್ ಹೆಗಡೆ. ಹೀಗೆ ಮತ್ತೋರ್ವ ಪ್ರತಿಭೆ ರಾಷ್ಟ್ರ ಮಟ್ಟದ ಗಣರಾಜ್ಯೋತ್ಸವ ಶಿಬಿರದ ಪಥಸಂಚಲನದಲ್ಲಿ ಭಾಗವಹಿಸಿ ಸಾಧನೆ ಮೆರೆದಿದ್ದಾರೆ ಅಶ್ವಿನಿ ಗಜಾನನ್ ಹೆಗಡೆಯವರು. ಅದರ ಜೊತೆಯಲ್ಲಿ PM ರ್ಯಾಲಿಯಲ್ಲಿ ನಡೆದ ಪಥಸಂಚಲನದಲ್ಲಿ ಕೂಡ ಭಾಗವಹಿಸಿದ್ದಾರೆ. 7 ಹಂತಗಳ ಕಠಿಣ ಶಿಬಿರಗಳನ್ನ ಭೇದಿಸಿ ಈ ಸಾಧನೆಯನ್ನು ಮಾಡಿದ ಮತ್ತೊಬ್ಬ ಪ್ರತಿಭೆ ಅಶ್ವಿನಿ ಗಜಾನನ್ ಹೆಗಡೆ. ಕಲಿಕೆಯಲ್ಲಿ ಕೂಡ ಬಂದಿರುವ ಈಕೆ SSLCಯಲ್ಲಿ 10ನೇ ರ್ಯಾಂಕ್ ಅನ್ನು ಪಡೆದಿದ್ದಾಳೆ. ಅದರ ಜೊತೆಗೆ PUCಯಲ್ಲಿ 97% ಅಂಕಗಳನ್ನು ಪಡೆದ ಅದ್ಭುತ ಪ್ರತಿಭೆ ಅಶ್ವಿನಿ ಗಜಾನನ್ ಹೆಗಡೆ ನಮ್ಮ ಮತ್ತೋರ್ವ ಹವ್ಯಕ ಪಲ್ಲವ. ದೇವಿಯವಳು ರಾಜ್ಯ ಮಟ್ಟದ ಆಶುಭಾಷಣ, ರಾಷ್ಟ್ರ ಮಟ್ಟದ ಇಂಗ್ಲಿಷ್ ಪ್ರಬಂಧ ಸ್ಪರ್ಧೆ, ಉತ್ಥಾನ ಪತ್ರಿಕೆ ನಡೆಸಿಕೊಡುವಂತಹ ವಾರ್ಷಿಕ ಪ್ರಬಂಧ ಸ್ಪರ್ಧೆ, ಅದೇ ರೀತಿಯಲ್ಲಿ ಅಂತಾರಾಜ್ಯ ಮಟ್ಟದ ಅರ್ಥಶಾಸ್ತ್ರ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನಗಳನ್ನು ಪಡೆದು ತನ್ನ ಪ್ರತಿಭೆಯನ್ನ ಪ್ರಸರಿಸಿದ್ದಾರೆ. ಪುತ್ತೂರು ಮೂಲದ ಶ್ರೀದೇವಿ ಕೆ. ಅದರ ಜೊತೆಯಲ್ಲಿ SSLCಯಲ್ಲಿ 96, ಅದೇ ರೀತಿಯಲ್ಲಿ PUCಯಲ್ಲಿ 97 ಅಂಕಗಳನ್ನು ಪಡೆದು ಮಾತ್ರವಲ್ಲದೆ BCom ಡಿಗ್ರಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ 6ನೇ ರ್ಯಾಂಕ್ ಅನ್ನು ಪಡೆದಂತಹ ಪ್ರತಿಭೆ ಶ್ರೀದೇವಿ ಕೆ ನಮ್ಮ ಮತ್ತೋರ್ವ ಹವ್ಯಕ ಪಲ್ಲವ. ಪ್ರೋತ್ಸಾಹಿಸೋಣ. ಹವ್ಯಕ ಪಲ್ಲವ ಪ್ರಶಸ್ತಿಗೆ ಭಾಜನರಾದ ಈ ಅದ್ಭುತ ಪ್ರತಿಭೆಗಳನ್ನ ಪ್ರೋತ್ಸಾಹಿಸೋಣ. ಸುಮಾರು 35 ವರ್ಷಗಳಿಂದ ಈಗ ನಾನು ಗೀತಾ ಗೋರೆ ಹೆಗ್ಡೆ ಅಲ್ಲ, ಸ್ವಗತ ಮಾತಾಡಿ ನಾನು ಗಣಪತಿ ಗೋರೆ ಅವರ ವಿಚಾರವನ್ನು ಅವರ ಬಾಯಿಂದ ಬಂದಾಗೆ ಹೇಳ್ತಾ ಇದ್ದೀನಿ. ಸುಮಾರು 35 ವರ್ಷದಿಂದ
ನಾನು ಸ್ವಂತ ಉದ್ಯಮಿ ಮತ್ತು ನನ್ನಲ್ಲಿ ಇರುವ ರಾಸಾಯನಿಕ ಇಂಜಿನಿಯರಿಂಗ್ ವೃತ್ತಿಯದ ದಂಧೆಯನ್ನೇ ನಾನು ಮುಂದುವರಿಸಿದ್ದೇನೆ. ಘನತ್ಯಾಜ್ಯ ನಿರ್ವಹಣೆ ಘಟಕ ಕೋಲಾರದ ಮಾಲೂರಿನಲ್ಲಿಯೂ ಮತ್ತು ಕೆಲ ರಾಸಾಯನಿಕ ಟರ್ನ್ಕಿ ಪ್ರಾಜೆಕ್ಟ್ಗಳನ್ನು ನಿರ್ವಹಣೆ ಮಾಡುತ್ತಿದ್ದೇನೆ. ಕೆಲಸ ಮಾಡಿದ್ದಾರೆ, ಪ್ರಶಸ್ತಿಗಾಗಿ ಹಂಬಲಿಸಲಿಲ್ಲ. ಅವರು ಎಷ್ಟು ಊಟ ಮಾಡಿರ್ಬೋದು ನಮಗೆ ಗೊತ್ತಿಲ್ಲ. ಕೆಲವು ದಿವಸ ಉಪವಾಸ ಇದ್ದಂಥದ್ದು ಇರ್ಬೋದು. ಅಂತಹ ಕಾಲ ಇತ್ತು ಹಿಂದಿನ ಆ ಯುಗದಲ್ಲಿ, ನಮಗದು ಗೊತ್ತಿಲ್ಲ. ಆದರೆ ನಮ್ಮ ಮುಂದಿನವರು ಚೆನ್ನಾಗಿರಬೇಕು ಎಂಬುದಾಗಿ ಅವರು ಪ್ರಯತ್ನ ಪಟ್ಟಿದ್ದಾರೆ, ಸಾಧನೆ ಮಾಡಿದ್ದಾರೆ. ನಾವು ಎಲ್ಲ ಅನುಕೂಲಗಳ ಮಧ್ಯದಲ್ಲಿದ್ದೇವೆ. ಈ ಹೊಸ ಕಾಲದಲ್ಲಿ ವಿದ್ಯುತ್ತಿನ ಅನುಕೂಲ ಇದೆ, ಬೇಕಾದಂತಹ ಯಾತಾಯಾತದ ಅನುಕೂಲಗಳಿವೆ, ನಮಗೆ ಬೆಳಕಿನ ಅನುಕೂಲ ಇದೆ, ಕಂಪ್ಯೂಟರ್ ಅನುಕೂಲ ಇದೆ, ಎಲ್ಲ ಅನುಕೂಲಗಳು ಇದೆ. ಯಾವ ಅನುಕೂಲಗಳು ಇಲ್ಲದೆ ಸೀಮೆ ಎಣ್ಣೆ ಬೆಳಕಿನಲ್ಲಿ ಮಹಾ ಗ್ರಂಥಗಳನ್ನು ಬರೆದಂಥವರಿದ್ದಾರೆ. ಸೀಮೆ ಎಣ್ಣೆ ಬರುವುದಕ್ಕಿಂತಲೂ ಮೊದಲು ಹೊನ್ನೆ ಎಣ್ಣೆಯ ಬೆಳಕಿನಲ್ಲಿ ಗ್ರಂಥಗಳನ್ನು ಬರೆದಂಥವರಿದ್ದಾರೆ. ಇವರಿಗೆ ಯಾವ ಪ್ರಶಸ್ತಿಯನ್ನು ಕೊಡೋಣ? ಆದ್ದರಿಂದ ಅಂಥ ಹಿರಿಯರು ಬರೆದಿರಿಸಿದ್ದರಿಂದ ನಾವು ಅದನ್ನು ಓದಿ ಮಾಸ್ಟರ್ ಆಗಿದ್ದೇವೆ, ಕಲಿಸಲಿಕ್ಕೆ ಹೊರಟಿದ್ದೇವೆ. ಅವರು ಮಾಡಿದಂತಹ ಕೆಲಸ ಎಷ್ಟು ದೊಡ್ಡದು. ಹೀಗೆ ನಿಸ್ವಾರ್ಥಿಗಳಾಗಿ ಕೆಲಸ ಮಾಡಿದಂತಹ ಆ ಹಿರಿಯರಿಗೆ, ಆ ನಮ್ಮ ಪರಂಪರೆಗೆ ನಮ್ಮ ಗೌರವವನ್ನು ಸದಾ ಸಮರ್ಪಿಸಬೇಕಾದಂತಹದ್ದು ನಮ್ಮ ಕರ್ತವ್ಯ ಇದೆ ಅಂತ ನಾನು ಭಾವಿಸ್ತೀನಿ. ಈಗ ಇದನ್ನು ಕೂಡ ಎಲ್ಲ ಹವ್ಯಕರ ಆಶೀರ್ವಾದ, ಎಲ್ಲ ಹವ್ಯಕರ ಅಭಿನಂದನೆಗಳು, ಆಕಾಂಕ್ಷೆಗಳು ನನ್ನ ಮೇಲಿದೆ. ಆ ಭಾರವನ್ನು ನಾನು ಹೊತ್ತಿದ್ದೇನೆ ಅಂತ ಹೇಳ್ತಾ ನನಗೆ ಸನ್ಮಾನ ಮಾಡಿದ್ದಕ್ಕೆ ನಿಮಗೆ ವಂದನೆಗಳನ್ನು ಅರ್ಪಿಸಿ ಸಾಂಕೇತಿಕವಾಗಿ ಮಾಡಲೇಬೇಕಾಗುತ್ತೆ. ತಾವು ಹೇಳಿದ್ರಿ ಕಲೆಯವರು, ಆದ್ದರಿಂದ ನಾನು ಅದನ್ನು ಒಪ್ಪಿ ಸ್ವೀಕರಿಸಿ ನಾನು ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ, ಇನ್ನಷ್ಟು ಬರವಣಿಗೆಗೆ ಈ ಸಮಾರಂಭ ಇನ್ನಷ್ಟು ಬರವಣಿಗೆಗೆ ಕೂಟಿ ನಿಂತಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಧನ್ಯವಾದಗಳು ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಎನ್ನುವ ಮಾತಿನಂತೆ ತಾವು ಜನಾರ್ದನನ ಸೇವೆಯನ್ನ ಮಾಡುತ್ತಿರುವುದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ತಮಗೆ ಧನ್ಯವಾದಗಳು. ಇದೀಗ ಹವ್ಯಕ ಶ್ರೀ ಪ್ರಶಸ್ತಿಯನ್ನ ಪಡೆದಂತಹ ವಿದ್ವಾನ್ KG ದಿಲೀಪ್ ರವರು ತಮ್ಮ 2 ನುಡಿಗಳನ್ನ ಹಂಚಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಹೇಳಿಕೊಡ್ತೀರೋ ಅದೇ ಥರ ಅವರಿಗೆ ಲಲಿತ ಕಲೆಯಲ್ಲಿ ಸಂಗೀತ ಇರಲಿ, ಡ್ಯಾನ್ಸ್ ಇರಲಿ, ಯಾವುದೇ ಕಲೆ ಆದರೂ ಒಂದನ್ನು ಅಥವಾ ಒಂದೋ ಎರಡೋ ಅವರಿಗೆ ಎಷ್ಟು ಟ್ಯಾಲೆಂಟ್ ಇದೆ ಅಂತ ನೀವು ಗುರುತಿಸ್ಕೊಂಡು ಖಂಡಿತ ಯಾವುದಕ್ಕಾದರೂ ಸೇರಿಸಿ ಮುಂದೆ ಅವರು ಖಂಡಿತ ದೊಡ್ಡ ಕಲಾವಿದರಾಗಿ ಬರಬಹುದು ಅಥವಾ ನಮ್ಮಂಥ ಕಲಾವಿದರಿಗೆ ಅಪ್ರಿಷಿಯೇಟ್ ಮಾಡುವಂಥವರಾಗಿರ್ಬೋದು. ಸೊ ಕಲಾವಿದರಿಗೆ ಕಲಾ ಪೋಷಕರು ಅಷ್ಟೇ ಮುಖ್ಯ. ಸೊ ಫ್ಯೂಚರಲ್ಲಿ ತುಂಬ ಕಲಾ ಪೋಷಕರು ಬರಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೀನಿ. ಸೊ ನನಗೆ ಈ ಅವಾರ್ಡ್ ಕೊಟ್ಟ ಅಖಿಲ ಹವ್ಯಕ ಮಹಾಸಭಾದ ಎಲ್ಲ ತಂಡದವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಬಣ್ಣಗಳು ಬೇಕು, ಅದೆರಡೂ ಸಿಕ್ತು ಅಂತಾದ್ರೆ ಅವರಿಗೆ ಮುಂದಿನ ದಿವಸದಲ್ಲಿ ಗೌರವ ಎನ್ನುವಂಥದ್ದು ಸ್ವಲ್ಪದೆ ಎನ್ನುವುದಕ್ಕೆ ಇವತ್ತಿನ ವೇದಿಕೆಯೇ ಸಾಕ್ಷಿ. ಎಲ್ಲ ಹಿರಿಯವರು ಅನೇಕ ಮಂದಿ ಸಾಧನೆ ಮಾಡಿರುವಂತಹ ವೇಳೆಯಲ್ಲಿ ಅವರೊಟ್ಟಿಗೆ ನನ್ನನ್ನು ಕೂರಿಸಿ ನನಗೊಂದು ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ. ಗೋರೆಯವರಲ್ಲಿ ಅವರ ರೋಮ ಹೊರ ಯೋಗ್ಯತೆ ನಮಗಿಲ್ಲ, ಆದರೆ ಅವರ ಪಕ್ಕದಲ್ಲಿ ಕುಳಿತುಕೊಳ್ಳುವಂಥ ಭಾಗ್ಯ ಸಿಕ್ಕಿದ್ದು ನನ್ನ ಯೋಗ ಎಂಬುದಾಗಿ ಭಾವಿಸಿಕೊಳ್ತಾ ಇದ್ದೇನೆ. ಖಂಡಿತವಾಗಿಯೂ ಹವ್ಯಕರಲ್ಲಿ ಅಂತಸ್ಥವಾಗಿರುವಂತಹ ಶಕ್ತಿಯನ್ನು ಹೊಂದಿರುವಂತಹ ಅದೆಷ್ಟೋ ಪ್ರತಿಭೆಗಳು ಉಂಟು. ಜೊತೆಯಲ್ಲಿ ಇಂಥ ಒಂದು ಸಂಘಟನೆಯನ್ನು ಮಾಡುವಂತ ನಮ್ಮ ಕಜೆ ಅಂತವರಿದ್ದಾರೆ. ಎಂಥ ಸಂಘಟನೆಯನ್ನು ಮಾಡಬಹುದು ಅಂತ ತೋರಿಸಿಕೊಡುವುದಕ್ಕೆ ವಿಶ್ವ ಹವ್ಯಕ ಸಮ್ಮೇಳನವೇ ಸಾಕ್ಷಿ, ಮತ್ತೇನು ಹೇಳಬೇಕಾದಿಲ್ಲ. ನಾನು ಆನ್ಲೈನ್ ಸಾಮಾನ್ಯ ನಾನು ತಗೊಳ್ಳಲ್ಲ. ಏಕೆಂದ್ರೆ ಡ್ಯಾನ್ಸ್ ಆಗಲಿ ಯಾವುದೇ ಒಂದು ಇದಾಗಲಿ ಆನ್ಲೈನ್ ತಗೊಂಡ್ರೆ ಅವರ ಎಕ್ಸ್ಪ್ರೆಷನ್ಸ್ ಆಗಲಿ ಅಥವಾ ನಾವು ಆಫ್ಲೈನಲ್ಲಿ ಕೂತು ಮಾಡೋ ಥರ ಯಾವುದೂ ಇರೋದಿಲ್ಲ. ಸುಮ್ಮನೆ ಅವರೇನೋ ಹೇಳ್ತಾ ಇರ್ತಾರೆ, ನಾವೇನೋ ಹೇಳ್ತಾ ಇರ್ತೀವಿ, ಮಾಡ್ತಾ ಇರೋದು ಒಂದೇ ಒಂದು ಫ್ಯಾಕ್ಟು. ಸೊ ಅದಕ್ಕೋಸ್ಕರ ಈ ಎಲ್ಲೋ ಒಂದು ಕಡೆ ಈ ಡ್ಯಾನ್ಸು ಅದೇ ಥರ ನನಗೆ ಬೇರೆ ಥರ ಸೇವೆಗೂ ಕೂಡ, ಸಮಾಜ ಸೇವೆಗೂ ಕೂಡ ನನಗೆ ಅದು ತುಂಬ ಹೆಲ್ಪ್ ಆಯಿತು. ಪ್ರತಿಯೊಬ್ಬರೂ ಭಾಗವಹಿಸುವಂಥ ವೇದಿಕೆ ಇದು ಆಗಬೇಕು ಅನ್ನುವಂಥದ್ದೇ ಹವ್ಯಕ ಮಹಾಸಭೆಯ ಆಶಯವಾಗಿದೆ.